ದಿನಾಂಕ 12/2/2026 ಒಂದು ಪ್ರಜ್ವಲ್ ಆಸ್ಪತ್ರೆಯಿಂದ ಒಂದು MLC ಮೆಮೊ ಬಂದಿರುತ್ತೆ. ಇದರಲ್ಲಿ ಏನಂದರೆ ಆ್ಯಸಿಡ್ ಅಟ್ಯಾಕ್ ಅಂತ ಹೇಳ್ಬಿಟ್ಟು ಒಂದು ಮೆಮೊ ಬಂದಿರುತ್ತೆ. ಇದ್ರ ಸಂಬಂಧವಾಗಿ ಯಾರಿಗೆ ಆ್ಯಸಿಡ್ ಅಟ್ಯಾಕ್ ಆಗಿದೆ ಅವ್ರು ಯಾವುದೇ ರೀತಿ ಕಂಪ್ಲೇಂಟ್ ಸಹ ಕೊಟ್ಟಿರಲ್ಲ. ನಮ್ಮ ಆಫೀಸರ್ಸು ಅವ್ರನ್ನ ಕರೆಸಿ ಏನು ವಿಚಾರ ಆಗಿದೆ ಅಂತ ಕೂಲಂಕಷವಾಗಿ ಕೇಳಿದಾಗ ತಿಳಿದು ಬರ್ತದೆ. ಇವರ ಹೆಸರು ಜಿತೇಂದ್ರ ಅಂತ ಹೇಳಿ. ಇವರು ಮೂಲತಃ ರಾಜಸ್ಥಾನ್ ಅವರು, ಬಟ್ ಇಲ್ಲಿ ಬಂದು ಒಂದು ಅಂಗಡಿನ ತೆಗೆದಿರ್ತಾರೆ, ಮಹಾಲಕ್ಷ್ಮಿ ಜ್ಯುವೆಲ್ಲರ್ಸ್ ಅಂತ ಹೇಳ್ಬಿಟ್ಟು. ಸುಮಾರು 1-1.5 ವರ್ಷ ಹಿಂದೆ ಬಂದಿರ್ತಾರೆ ಇಲ್ಲಿ. ಆ ದಿನ ಅಂದರೆ ದಿನಾಂಕ 10/2/2026 ಯಾರೋ ದುಷ್ಕರ್ಮಿಗಳು ಇಬ್ಬರು ಬಂದು ಅವ್ರಿಗೆ ಆ್ಯಸಿಡ್ ಅಟ್ಯಾಕ್ ಮಾಡಿ ನಂತರ ಅವರ ಜ್ಯುವೆಲ್ರಿ ಶಾಪಲ್ಲಿರೋದು ಚಿನ್ನ ಮತ್ತು ಬೆಳ್ಳಿನ ಕದ್ಕೊಂಡೋಗಿರ್ತಾರೆ. 170 ಗ್ರಾಮ್ ಚಿನ್ನ ಮತ್ತು 8 kg ಬೆಳ್ಳಿ ಕದ್ಕೊಂಡೋಗಿರ್ತಾರೆ ಅಂತ ಅವರು ತಿಳಿಸಿರ್ತಾರೆ. ತದನಂತರ ಅವ್ರ ಮುಖದಲ್ಲಿ ಒಂದು ಕಲೆ ಇರ್ತದೆ, ಅರ್ಧ ಮುಖ ಕಲೆ ಇರುತ್ತೆ. ಅದು ಆಲ್ಮೋಸ್ಟ್ ಇದು ಆ್ಯಸಿಡ್ ಥರನೇ ಒಂದು ಅಟ್ಯಾಕ್ ನಡೆದಿರೋ ಥರ ಇರುತ್ತೆ. ಬಟ್ ಅದು ಕಣ್ಣು ಭಾಗದಲ್ಲಿ ಇರಲ್ಲ ಆ ಒಂದು ಕಲೆ. ಇವ್ರನ್ನ ವಿಚಾರಣೆ ಮಾಡಿದಾಗ ಕೂಲಂಕಷವಾಗಿ ಗೊತ್ತಾಗುತ್ತೆ. ಅವ್ರದ್ದು ಆ್ಯಕ್ಚುಲಿ ಸ್ಪಾಟ್ ನೋಡಿದ್ರೆ ಅವ್ರದ್ದು ಮಹಾಲಕ್ಷ್ಮಿ ಜ್ಯುವೆಲ್ಲರ್ಸು ಪೊಲೀಸ್ ಸ್ಟೇಷನಿಂದ ಸುಮಾರು ಒಂದು ವಿದಿನ್ 100 ಮೀಟರ್ಸ್ ದೂರದಲ್ಲಿ ಇರುತ್ತೆ. ಆದರೆ ಅವರು ಸ್ಟೇಷನ್ಗೆ ಅವರು ಕಂಪ್ಲೇಂಟ್ ಯಾಕೆ ಕೊಟ್ಟಿಲ್ಲ ಅದ್ರ ಬಗ್ಗೆ ಎಲ್ಲ ವಿಚಾರ ಮಾಡಿದಾಗ ಅವರು ನನಗೆ ತುಂಬ ಉರಿ ಇತ್ತು, ಹಂಗಾಗಿ ನಾನು ತಕ್ಷಣ ಟ್ರೀಟ್ಮೆಂಟ್ ತೊಗೊಳ್ಬೇಕಾಗಿತ್ತು ಹೇಳ್ತಾರೆ. ತದನಂತರ ಹೇಳ್ತಾರೆ ಅವರು ಯಾವುದೋ ಸ್ಪ್ರೇ ಮಾಡಿದರು ನನಗೆ, ನಾನು ಅನ್ಕಾನ್ಷಿಯಸ್ ಇದ್ದೆ 45 ಮಿನಿಟ್ಸ್. ತದನಂತರ ಯಾರೋ ಒಬ್ಬರು ಕಸ್ಟಮರ್ ಇದು ಬಿಡಿಸ್ಲಿಕ್ಕೆ ಬಂದರು ಒಡವೆ. ಆ ಸಮಯದಲ್ಲಿ ಅವರು ಎಚ್ಚರಿಕೆ ಮಾಡಿದ್ರು ಅಂತ ತಿಳಿಸಿರ್ತಾರೆ. ಇದೆಲ್ಲನೂ ನೋಡಿದಾಗ ಆಮೇಲೆ ಅವರು ಹಾಕಿರುವಂಥ CC ಕ್ಯಾಮ್ರಾ ಅದು ಕಳ್ಳತನ ಮಾಡಿರ್ತಾರೆ. 3 ಗಂಟೆಗೆ ಬಂದಿರೋಂಥ ಯಾರೋ ದುಷ್ಕರ್ಮಿಗಳು ಹೋಗ್ಬೇಕಾದ್ರೆ DVR ಸಹ ಕಳ್ಳತನ ಮಾಡ್ಕೊಂಡು ಹೋಗಿರ್ತಾರೆ ಅಂತ ತಿಳಿಸಿರ್ತಾರೆ. ತದನಂತರ ಇವರು ಯಾರ್ಯಾರನ್ನ ಭೇಟಿ ಮಾಡಿದ್ದಾರೆ ಎಲ್ಲರನ್ನೂ ನಾವು ವಿಚಾರಣೆ ಮಾಡಿದಾಗ ತಿಳಿದು ಬರ್ತದೆ. ಅವರು 9 ಗಂಟೆ ಸಮಯದಲ್ಲಿ ಆ ಒಂದು CC ಕ್ಯಾಮ್ರಾ ಫುಟೇಜ್ ಅವ್ರ ಫ್ರೆಂಡ್ ಒಬ್ಬರಿಗೆ ತೋರಿಸಿರ್ತಾರೆ. ಅವರು ನಮ್ಮ ವಿಚಾರಣೆ ಸಮಯದಲ್ಲಿ ಅವರು ತಿಳಿಸ್ತಾರೆ, 9 ಗಂಟೆಯಲ್ಲಿ ನನಗೆ CC ಕ್ಯಾಮ್ರಾ ಫುಟೇಜ್ ನೋಡಿದೆ, ಯಾರೋ ಬಂದು ಅದನ್ನು ತೊಗೊಂಡು ಹೋಗಿದ್ದಾರೆ ಅಂತ ತಿಳಿಸ್ತಾರೆ. ಆಗ ನಮಗೆ ಗೊತ್ತಾಗುತ್ತೆ, ಯಾಕೆಂದರೆ 3 ಗಂಟೆಗೆ 3:15ಗೆ ಹೋಗಿರೋಂಥ DVR ಕಳುವಾಗಿರೋಂಥ DVR 9 ಗಂಟೆಗೆ CC ಕ್ಯಾಮ್ರಾ ಫುಟೇಜ್ ಹೆಂಗೆ ನೋಡ್ಲಿಕ್ಕೆ ಸಾಧ್ಯ ಅಂತ. ಆಗ ಕೂಲಂಕಷವಾಗಿ ವಿಚಾರಿಸಿ ಮಾಡಿದಾಗ ಅವರು ಆ್ಯಕ್ಚುಲಿ ಅವರ ಫ್ರೆಂಡನ್ನು ಅವರು ಕರೆಸ್ಕೊಂಡಿರ್ತಾರೆ, ಆರ್ಯನ್ ಅಂತ. ಆ ಆರ್ಯನ್ನ ಕರೆಸಿ ಇವರೇ 1 kg ಬೆಳ್ಳಿ ಮತ್ತು 8 ಗ್ರಾಮ್ ಚಿನ್ನವನ್ನು ಅವ್ರ ಕಡೆ ಕೊಟ್ಟು ಕಳಿಸಿರ್ತಾರೆ. ಇವ್ರದ್ದು ಜಿತೇಂದ್ರ ಅವ್ರದ್ದು ಏನು ಪ್ಲ್ಯಾನ್ ಇರುತ್ತಂದರೆ, ಸ್ವಲ್ಪ ದಿವಸದಲ್ಲಿ ಇಲ್ಲಿ ಪೂರ್ತಿ ವೈಂಡ್ ಅಪ್ ಮಾಡಿ ಅವ್ರ ಬಿಸ್ನೆಸ್ ಅವರು ವಾಪಸ್ ಅವ್ರ ನೇಟಿಗೆ ಹೋಗ್ಬೇಕಂತ ಇರುತ್ತೆ. ಆ ದೃಷ್ಟಿಯಿಂದ ಇವರು ಇದು ಕ್ರಿಯೇಟ್ ಮಾಡಿರ್ತಾರೆ. ತದನಂತರ ಅವರು ಒಂದು ಕೆರೆಯಲ್ಲಿ DVR ಬಿಸಾಕಿರ್ತಾರೆ, ಅದು ಸಹ ರಿಕವರಿ ಆಗಿದೆ. ಇದು ಫಾಲ್ಸ್ ಇನ್ಫಾರ್ಮೇಷನ್ ಟು ದ ಪೊಲೀಸ್ ಆಫೀಸರ್ ಮಾಡೋದು ಒಂದು ಅಪರಾಧ ಇದೆ. ಅದಕ್ಕಾಗಿ ಇದು ಕ್ರೈಮ್ ನಂಬರ್ 15/2026 ಕ್ರೈಮ್ ನಂಬರಲ್ಲಿ ಇದೊಂದು 212-229 BNSನಲ್ಲಿ ಇದು ಪ್ರಕರಣವನ್ನು ದಾಖಲು ಮಾಡಿ ತನಿಖೆಯನ್ನು ಕೈಗೊಂಡಿರ್ತಾರೆ. ಯಾಕೆಂದರೆ ಇವರು ಮೈಸೂರಿನಲ್ಲಿ ಕ್ರೆಡಿಟ್ಗೆ ತೊಗೊಂಡು ಬರ್ತಾ ಇರ್ತಾರೆ ಚಿನ್ನ. ಅವರು 1 ತಿಂಗಳು 1.5 ತಿಂಗಳು ಬಿಟ್ಟು ಅವರು ದುಡ್ಡನ್ನ ಅವ್ರಿಗೆ ಕೊಡಬೇಕಾಗಿರ್ತದೆ. ಸೊ ಈ ಥರ ಕಳ್ಳತನ ಆಗಿದೆ ಅಂತ ಹೇಳಿದ್ರೆ ಇದೆಲ್ಲ ವಾಪಸ್ ಕೊಡಬೇಕಾಗಿರೋದಿಲ್ಲ ಅಂತ ಹೇಳ್ಬಿಟ್ಟು ಅವರು ಈ ಥರ ಒಂದು ಡ್ರಾಮಾ ಕ್ರಿಯೇಟ್ ಮಾಡಿ. ಇನ್ಶೂರೆನ್ಸ್ ಇಲ್ಲ, ಕ್ರೆಡಿಟ್ಗೆ ಚಿನ್ನ ತೊಗೊಂಬರ್ತಾರೆ. ಮೈಸೂರಿಂದ ಈಗ ಅವ್ರು ಕಳ್ಳತನ ಆಗಿರೋದು ಅಂತ 170 ಗ್ರಾಮ್ ಅಂತ ಹೇಳಿರ್ತಾರೆ. 170 ಗ್ರಾಮ್ ಚಿನ್ನ ಕಳ್ಳತನ ಆಗಿದ್ದೆ ಮತ್ತು 8 kg ಬೆಳ್ಳಿ ಕಳ್ಳತನ ಆಗಿದೆ ಅಂತ. ಅವರು ಎಷ್ಟು ದುಡ್ಡು ಎಷ್ಟು ಚಿನ್ನ ತಂದಿದ್ರು, ಎಷ್ಟು ಬೆಳ್ಳಿ ತಂದಿದ್ರು ಅಲ್ಲಿಂದ ಮೈಸೂರಿಂದ ಕ್ರೆಡಿಟ್ಗೆ ಅಂತ ನಮಗೆ ಗೊತ್ತಿಲ್ಲ. ಇನ್ನು ತನಿಖೆಯಲ್ಲಿ ಅದು ತಿಳಿಬೇಕಾಗಿದೆ. ಆ್ಯಕ್ಚುಲಿ ಇದು ಜಿನೆನಿಟಿ ಆಫ್ ಗೋಲ್ಡ್ಗೆ ಅವರು ಉಪಯೋಗಿಸುವಂಥ ಕೆಮಿಕಲ್ನ ಅವರು ಮುಖಕ್ಕೆ ಹಾಕ್ಕೊಂಡಿರ್ತಾರೆ. ಅದು ಸ್ಲೈಟ್ಲಿ ಬರ್ನ್ ಆಗಿರುತ್ತೆ ಸ್ಕಿನ್ನು.
ಹಂಗಾಗಿ ಅದು ಆ್ಯಸಿಡ್ ಅಟ್ಯಾಕ್ ಅಂತ ಹೇಳ್ಬಿಟ್ಟು ಒಂದು ಡ್ರಾಮಾ ಕ್ರಿಯೇಟ್ ಮಾಡಿರ್ತಾರೆ. ಯಾವ ಥರ ಪ್ಲಾನ್ ಮಾಡ್ತಾರೆ ಅವ್ರಿಗೆ ಗೊತ್ತಿರುತ್ತೆ ಅದು ಮೆಡಿಕಲ್ ಏನು ಟರ್ಮ್ಸ್ ಏನಾದ್ರು ಗೊತ್ತಿರುತ್ತೆ ಅವ್ರಿಗೆ ಅಂದರೆ ಅದು ತುಂಬ ಡೇಂಜರಸ್ ಅಲ್ಲ ಅಂತ ಅವ್ರಿಗೆ ಗೊತ್ತಿರುತ್ತೆ. ಹಂಗಾಗಿ ಅವರು ಮುಖಕ್ಕೆ ಹಾಕ್ಕೊಳ್ತಾರೆ, ಕಣ್ಣಿನ ಭಾಗ ಬಿಟ್ಟು ಕೆನ್ನೆ ಮೇಲೆ ಮತ್ತು ಹಣೆ ಮೇಲೆ ಎಲ್ಲ ಹಚ್ಚಿಕೊಂಡು ಅದು ಆ್ಯಸಿಡ್ ಅಟ್ಯಾಕ್ ಅಂತ ಹೇಳ್ಬಿಟ್ಟು ತಿಳಿಸಿರ್ತಾರೆ. ಅನುಮಾನ ಒಂದು ಆ್ಯಸಿಡ್ ಅಟ್ಯಾಕ್ ಆದರೆ ಅದು ಉರಿಯುತ್ತೆ. ಇವರು ಅನ್ಕಾನ್ಷಿಯಸ್ 45 ಮಿನಿಟ್ಸ್ ಅಂತ ಹೇಳ್ತಾರೆ. ಮತ್ತು ಒಂದು ಡಿ ವಿ ಆರು 3 ಗಂಟೆ 3 ಕಾಲಲ್ಲಿ ಕಳ್ತನ ಆಗಿರುವಂಥ ಡಿ ವಿ ಆರು ಫೂಟೇಜು 9 ಗಂಟೆ ರಾತ್ರಿಯಲ್ಲಿ ಫೂಟೇಜು ಇರಲಿಕ್ಕೆ ಸಾಧ್ಯನೇ ಇಲ್ಲ ಅಲ್ಲ, ಡಿ ವಿ ಆರ್ ಎತ್ಕೊಂಡೇ ಹೋದ್ಮೇಲೆ. ಹಂಗಾಗಿ ಇದು ಡೌಟ್ ಬರುತ್ತೆ. ಅವರು ಇಂಟೆನ್ಷನ್ ಏನಿತ್ತು ಅದು ಮತ್ತೆ ಏನಿದೆ ಅದು ಎಷ್ಟು ಜನ ಹತ್ರ ಪ್ಲೆಡ್ಜ್ ಮಾಡ್ಕೊಂಡಿದ್ದಾರೆ ಅಥವಾ ಬೇರೆ ಯಾರಿಗಾದರೂ ಕ್ರೆಡಿಟ್ಗೆ ಚಿನ್ನ ತೊಗೊಂಡು ಬಂದು ಇದನ್ನು ಮೋಸ ಮಾಡಲಿಕ್ಕ, ಇದನ್ನೆಲ್ಲನೂ ಇನ್ನು ಮುಂದಿನ ತನಿಖೆಯಲ್ಲಿ ತಿಳಿಬರಬೇಕಾಗಿದೆ. ಯಾರು? ಹಾಂ, ಜಿತೇಂದ್ರ ಅವ್ರ ಮೇಲೆ ಕೇಸ್ ಆಗಿದೆ. ಇಲ್ಲ ಇಲ್ಲ, ದೂರು ಅಲ್ಲ ಅದು. ಫಸ್ಟು ಇನಿಷಿಯಲಿ ನಮಗೆ MLC ಬರ್ತದೆ. MLC ಬಂದಾಗ ವಿಚಾರಣೆ ಟೈಮಲ್ಲೇ ಗೊತ್ತಾಗ್ಬಿಡುತ್ತದೆ. ಅವರು ಹೇಳ್ಬೇಕಾದ್ರೆ ಫಸ್ಟು MLC ಬಂದಾಗ ಅವ್ರಿಗೆ FIR ಅಂದರೆ ಕಂಪ್ಲೇಂಟ್ ತೊಗೊಳ್ಳಿಕ್ಕೆ ಹೋಗ್ತಾರಲ್ಲ, ಅವಾಗಲೇ 170 ಗ್ರಾಮ್ ಚಿನ್ನ ಕಳ್ತನ ಆಗಿದೆ ಮತ್ತು 8 kg ಗೋಲ್ಡ್ ಕಳ್ತನ ಆಗಿದೆ, ನನ್ನ ಮೇಲೆ ಯಾರೋ ಬಂದು ಆ್ಯಸಿಡ್ ಸ್ಪ್ರೇ ಮಾಡಿಬಿಟ್ಟು ಎತ್ಕೊಂಡು ಹೋಗ್ಬಿಟ್ರು ಅಂತ ಹೇಳ್ಬಿಟ್ಟು ಅವರು ತಿಳಿಸಿರ್ತಾರೆ. ಈಗ ಹೇಳಿರೋ ಪ್ರಕಾರ ಅವನು ಜಿತೇಂದ್ರ ಒಬ್ಬನೇ ಅಂತ ತಿಳಿಸಿರ್ತಾರೆ. ಏನಾದ್ರು ಇನ್ವೆಸ್ಟಿಗೇಷನಲ್ಲಿ ಬೇರೆಯವ್ರು ಫೈಂಡ್ ಔಟ್ ಆದರೆ ನಾವು ಅವ್ರ ಮೇಲೂ ಕ್ರಮ ತಗೊಳ್ತೀವಿ. ಹೌದು ಅಲ್ಲ ಅಲ್ಲ, ಏನು ಬ್ಯಾಂಕ್ಸ್ ಮೂಲಕನೇ ಮಾಡಬೇಕಂತಲೇ ನಾವು ಹೇಳ್ತೀವಿ. ಅದು ಅವ್ರ ವೈಯಕ್ತಿಕ